ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ತನ್ನ ಪ್ರಾಣ ಕೊಟ್ಟು ರಕ್ತ ಸುರಿಸಿ ನಮ್ಮನ್ನು ತಂದೆಯಾದ ದೇವರಿಗೆ ಕೊಂಡುಕೊಂಡ ದೇವರ ಪ್ರತಿರೂಪವಾದ ದೇವರ ಸ್ವರವಾದ ದೇವರ ಕುಮಾರ ಯೇಸು ಕ್ರಿಸ್ತ ಸರ್ವಶಕ್ತ ಜೀವವುಳ್ಳ ರಕ್ಷಣೆ ನೀಡುವ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಈ ವಾಕ್ಯ ಭಾಗಕ್ಕೆ ಸ್ವಾಗತಿಸಿದ ಪ್ರಿಯರೇ. ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ಜೀವ ನೀಡುವ, ರಕ್ಷಣೆ ನೀಡುವ, ಬೆಳಕು ನೀಡುವ, ಧೈರ್ಯ ನೀಡುವ, ಶಾಂತಿ ನೀಡುವ, ದೇವರ ಭಯಭಕ್ತಿಯನ್ನು ನೀಡುವ, ದೇವರ ಮಹಿಮೆಯನ್ನು ತಂದುಕೊಡುವ, ದೇವರ ಮಕ್ಕಳನ್ನಾಗಿಸುವ ದೇವರ ವಾಕ್ಯ ಭಾಗ ಅಂಶ ಪ್ರೇರೆ. ಯೇಸು ರಕ್ತದ 12 ಆಶೀರ್ವಾದಗಳು. ಹೌದು ಪ್ರೇರೆ, ಯೇಸು ರಕ್ತದಲ್ಲಿರುವ 12 ಆಶೀರ್ವಾದಗಳು. ಹೌದು ಪ್ರೇರೆ, ಶಿಲುಬೆಯಲ್ಲಿ ಯೇಸು ತಾನು ಗಾಯಗೊಳ್ಳುವ ಮೂಲಕ, ತನ್ನ ದೇಹದಲ್ಲಿ ರಕ್ತ ಸುರಿಸುವ ಮೂಲಕ, ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎನ್ನುವ ಮೂಲಕ ನಮ್ಮೆಲ್ಲರನ್ನು ಪ್ರೀತಿಸ್ತಿದ್ದಾನೆ ಪ್ರೇರೆ. ಆತನ ವಿಶ್ವಾಸ ಇಡುವವನು ದೇವರಲ್ಲಿ ವಿಶ್ವಾಸ ಇಡುವವನಂತೆ ಇದ್ದಾನೆ ಮತ್ತು ಆತನ ರಕ್ತದ ಮೂಲಕ ತೊಳೆಯಲ್ಪಡುವವರೆಲ್ಲರೂ 12 ಥರದ ಆಶೀರ್ವಾದಗಳಿಗೆ ಪಾತ್ರರಾಗುತ್ತಾರೆ ಪ್ರೇರೆ. ಹೌದು, ಈ ಸಮಯ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರೇರೆ, ಯೇಸು ರಕ್ತದಲ್ಲಿರುವ 12 ಆಶೀರ್ವಾದಗಳು. ಈ ವಾಕ್ಯವನ್ನು ಧ್ಯಾನಿಸುವ ಮೊದಲು ದೇವರ ಸಹಾಯಕ್ಕಾಗಿ ದೇವರ ಪರಿಶುದ್ಧಾತ್ಮನ ಶಕ್ತಿಯನ್ನು, ಜ್ಞಾನವನ್ನು, ಪ್ರೀತಿಯನ್ನು, ಕೇಳಲಿರುವ ದೇವರ ವಾಕ್ಯಗಳನ್ನು, ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವ ಶುದ್ಧ ಹೃದಯ, ನಿರ್ಮಲ ಮನಸ್ಸಾಕ್ಷಿ, ಪರಿಶುದ್ಧಾತ್ಮನ ಅಭಿಷೇಕ, ಪ್ರಸನ್ನತೆಗಾಗಿ ಬೇಡಿಕೊಳ್ಳೋಣ ಪ್ರೇರೆ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆ ಸರ್ವಶಕ್ತ ದೇವರೇ, ಪರಿಶುದ್ಧನೆ, 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 ಸಮಸ್ತ ದೂತ ಗಣಗಳು ಆರಾಧಿಸುವ ದೇವರೇ, ಬೆಳಕಾದ ದೇವರೇ, ಮಾನವ ಕುಲದ ಶಾಂತಿಯಾದ ದೇವರೇ, ಮಹಿಮಾ ಸ್ವರೂಪನೇ ದೇವರೇ, ಯೇಸು ಕ್ರಿಸ್ತ ನಾಮದ ನಿಮ್ಮ ಸನ್ನಿಧಿಗೆ ಬರುತ್ತೇವೆ. ಯೇಸು ರಕ್ತದಲ್ಲಿರುವ, ದೇವಕುಮಾರನ ರಕ್ತದಲ್ಲಿರುವ ಮಾನವ ಕುಲಕ್ಕಾಗಿ ಎಲ್ಲ ಪಾಪಗಳನ್ನು ಹೊತ್ತುಕೊಂಡು ಸಮಾಪ್ತಿ ಮಾಡಿದ, ಬಿಡುಗಡೆ ಮಾಡಿದ, ಪಾಪ ಕೊಡುವ ಮರಣದಿಂದ ಬಿಡುಗಡೆ ಮಾಡಿದ ಯೇಸು ರಕ್ತದಲ್ಲಿರುವ 12 ಆಶೀರ್ವಾದಗಳನ್ನು ಧ್ಯಾನಿಸುವಾಗ ತಂದೆ ಪರಿಶುದ್ಧಾತ್ಮನೇ, ಯೇಸುವಿನ ಆತ್ಮನೇ, ಕ್ರಿಸ್ತಾತ್ಮನೇ, ಮಹಿಮಾತ್ಮನೇ, ನಮ್ಮೆಲ್ಲರೊಂದಿಗೆ ಯೇಸು ರಕ್ತದಲ್ಲಿರುವ 12 ಆಶೀರ್ವಾದಗಳ ಮೂಲಕ ಆಶೀರ್ವದಿಸಬೇಕೆಂದು ಮಾತನಾಡಿ, ಕ್ರಿಸ್ತ ಯೇಸುವಿನಲ್ಲಿ ಒಂದಾಗಿಸಬೇಕೆಂದು, ನೂತನ ಸೃಷ್ಟಿಯಾಗಿಸಬೇಕೆಂದು, ಪಾಪ ಮರಣಗಳ ನಿಯಮದಿಂದ ಯೇಸುವಿನಲ್ಲಿ ವಿಶ್ವಾಸಿಟ್ಟಿರುವ, ಯೇಸು ರಕ್ತದಲ್ಲಿ ವಿಶ್ವಾಸಿಟ್ಟಿರುವ, ಯೇಸು ನನಗಾಗಿ ಪ್ರಾಣ ಕೊಟ್ಟನು, ರಕ್ತ ಸುರಿಸಿ ಜೀವಕ್ಕೆ ಎದ್ದನು 3ನೇ ದಿನ ಎಂದು ವಿಶ್ವಾಸ ಪ್ರತಿಯೊಬ್ಬ ಮಗ ಮಗಳನ್ನು ಕೂಡ ಯೇಸುವೆ ನಿಮ್ಮ ರಕ್ತದಲ್ಲಿರುವ ಆಶೀರ್ವಾದದಿಂದ, ಅಭಿಷೇಕದಿಂದ, ನೂತನ ಜೀವಿತದಿಂದ, ಸೈತಾನ ಮೇಲೆ ದೊಡ್ಡ ಜಯದಿಂದ ತುಂಬಿಸಬೇಕೆಂದು ಹೀಗೆ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ. ಜೀವವುಳ್ಳ ಸರ್ವಶಕ್ತ ತಂದೆಯಾದ ದೇವರೇ, ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ, ಆಮೇನ್. ಹೌದು ಪ್ರೇರೆ, ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎನ್ನುವ ಯೇಸು ರಕ್ತದ 12 ಆಶೀರ್ವಾದಗಳನ್ನು ನಾವು ಧ್ಯಾನಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ನಾವು ಸಿದ್ಧರಾಗೋಣ ಪ್ರೇರೆ. ಹಾಡು ನೋಡೀಗ ಕ್ರಿಸ್ತನ ಶಿಲುಬೆ. ಎಂಥ ಶಿಲುಬೆ! ಹೌದು ಪ್ರೇರೆ, ಯೇಸು ಕ್ರಿಸ್ತನ ಶಿಲುಬೆ ಕಡೆ ನೋಡಿದವರೆಲ್ಲರೂ ಆ ಪಾಪದಿಂದ ಉಂಟಾದ ಆ ಭಾರದಿಂದ ಬಿಡುಗಡೆ ಆದರೂ ಪ್ರೇರೆ, ಪಾಪ ನಿಯಮವಾದ ಮರಣದಿಂದ, ನರಕದಿಂದ ಬಿಡುಗಡೆ ಆಗುತ್ತಾರೆ ಮತ್ತು ಶಾರೀರಿಕ ಇಚ್ಛೆಗಳಿಂದ ಬಿಡುಗಡೆ ಆಗುತ್ತಾರೆ, ಸೈತಾನನ ಬಲೆಯಿಂದ ಬಿಡುಗಡೆ ಆಗುತ್ತಾರೆ, ಭಯದಿಂದ ಬಿಡುಗಡೆ ಆಗುತ್ತಾರೆ, ಗುರಿಯಿಲ್ಲದ ಜೀವಿತದಿಂದ ಬಿಡುಗಡೆ ಆಗುತ್ತಾರೆ. ಹೀಗೆ ಯೇಸು ರಕ್ತದ ಕುರಿತು ನಾವು ಧ್ಯಾನಿಸುವ ಮೊದಲು ನಾವು ಕ್ರಿಸ್ತನ ಶಿಲುಬೆಯನ್ನು ನೋಡುವ ಹಾಡನ್ನು ಆಡಿಕೊಳ್ಳೋಣ. ನನ್ನೊಂದಿಗೆ ಆಡಿರಿ. ಆತ್ಮದಿಂದ, ಸತ್ಯದಿಂದ ದೇವರನ್ನು ಸ್ವೀಕರಿಸೋಣ. ಹಾಡು. ನೋಡೀಗ ಕ್ರಿಸ್ತನ ಶಿಲುಬೆ, ಎಂಥ ಶಿಲುಬೆ, ನೋಡೀಗ ಕ್ರಿಸ್ತನ ಶಿಲುಬೆ, ಎಂಥ ಶಿಲುಬೆ, ನಿತ್ಯ ಬೇಡುವ ಶರಣರ ಕಾಯುವ ಶಿಲುಬೆ, ಕಾಯುವ ಶಿಲುಬೆ, ನೋಡಿ ಕಾಯುವ ಶಿಲುಬೆ, ನೋಡೀಗ ಕ್ರಿಸ್ತನ ಶಿಲುಬೆ, ಎಂಥ
ಶಿಲುಬೆ. ಪಾಪಾತ್ಮ ಬಂದೀಗ ನೋಡು, ಬೇಗ ನೋಡು. ಪಾಪಾತ್ಮ ಬಂದೀಗ ನೋಡು, ಬೇಗ ನೋಡು. ನಿನ್ನ ಶಾಪಗಳೆಲ್ಲವಂ ಹೊತ್ತನು ನೋಡು ಏಸಪ್ಪ, ಹೊತ್ತನು ನೋಡು. ನೋಡೀಗ ಕ್ರಿಸ್ತನ ಶಿಲುಬೆ, ಎಂಥ ಶಿಲುಬೆ. ಯೇಸು ಪ್ರಾಣವ ಬೀಡೆ ಹೋಯಿತು, ನಮ್ಮ ದೋಷ ಹೋಯಿತು. ಯೇಸು ಪ್ರಾಣವ ಬೀಡೆ ಹೋಯಿತು, ನಮ್ಮ ದೋಷ ಹೋಯಿತು. ನಿನ್ನ ಸಾವಿರಾರು ಪಾಪ ಹರಿಯುತ್ತ ಹೋಯಿತು, ಆಮೆನ್, ಹರಿಯುತ್ತ ಹೋಯಿತು. ನೋಡೀಗ ಕ್ರಿಸ್ತನ ಶಿಲುಬೆ, ಶುದ್ಧ ಶಿಲುಬೆ. ಲೋಕಾಚಾರ ಶಕ್ತಿ ಕೊಡದು, ಎಂದಿಗೂ ಮುಕ್ತಿ ಕೊಡದು. ಲೋಕಾಚಾರ ಶಕ್ತಿ ಕೊಡದು, ಮುಕ್ತಿ ಕೊಡದು. ಸತ್ಯ ಲೋಕೇಶ ಕ್ರಿಸ್ತನ ಕರುಣವಂ ಪಡೆದು, ಆಮೆನ್, ಕರುಣವಂ ಪಡೆದು. ನೋಡೀಗ ಕ್ರಿಸ್ತನ ಶಿಲುಬೆ, ಎಂಥ ಶಿಲುಬೆ. ನಿನ್ನನ್ನು ಕೆಡಿಸದು ಮರಣ, ಎಂಥ ಘೋರ ಮರಣ. ನಮ್ಮನ್ನು ಕೆಡಿಸದು ಮರಣ, ಘೋರ ಮರಣ. ದೈವ ಸನ್ನಿಧಾನ ನೀಡುವುದು ಪ್ರಭುವಿನ ಚರಣ, ಯೇಸು ಚರಣ. ನೋಡೀಗ ಕ್ರಿಸ್ತನ ಶಿಲುಬೆ, ಎಂಥ ಶಿಲುಬೆ. ಸಂದೇಹ ಪಡಬೇಡ ಜೀವ, ಕೆಟ್ಟ ಜೀವ. ಸಂದೇಹ ಪಡಬೇಡ ಜೀವ, ಕೆಟ್ಟ ಜೀವ. ಭವ್ಯ ಸುಂದರ ವಾಗ್ದತ್ತ ನಿನಗುಂಟು ಭಾವ, ಯೇಸು ಭಾವ. ನೋಡೀಗ ಕ್ರಿಸ್ತನ ಶಿಲುಬೆ, ಎಂಥ ಶಿಲುಬೆ. ನೋಡೀಗ ರಕ್ಷಕನ ಶಿಲುಬೆ, ಶುದ್ಧ ಶಿಲುಬೆ. ನಿತ್ಯ ಬೇಡುವ ಶರಣರ ಕಾಯುವ ಶಿಲುಬೆ, ಬಿಡುಗಡೆ ಮಾಡುವ ಶಿಲುಬೆ. ನೋಡೀಗ ಕ್ರಿಸ್ತನ ಶಿಲುಬೆ, ಆ ತ್ಯಾಗದ ಶಿಲುಬೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಅದು ಪ್ರೇರೆ, ಯೇಸು ಶಿಲುಬೆಯನ್ನು ನಾವು ನೋಡಬೇಕಾಗಿದೆ. ಕಾರಣ ನಿತ್ಯ ರಕ್ಷಣೆಯನ್ನು ತನ್ನ ರಕ್ತವನ್ನು ಸುರಿಸುವ ಮುಖಾಂತರ ನೀಡಿದನು ಪ್ರೇರೆ, ಮತ್ತು ನಿತ್ಯ ಬೇಡುವ ಶರಣರನ್ನು ಕಾಯುವ ರಕ್ತವನ್ನು ಆ ಶಿಲುಬೆಯಲ್ಲಿ ಸುರಿಸಿದ್ದಾನೆ. ಅಂದು ರೋಮ ಸೈನಿಕರು ಘೋರವಾದ ಪಾಪಕೃತ್ಯಗಳನ್ನು ಮಾಡುವವರಿಗೆ ಕೊಡಲಾದ ಆ ಶಿಕ್ಷೆ ಯೇಸು ಕೂಡ ಸಹಿಸಿದ. ಅದು ಪ್ರೇರೆ, ಆದರೆ ಆ ಶಿಲುಬೆಗಳಿಗೂ ಯೇಸು ಮರಣ ಹೊಂದಿದ ಶಿಲುಬೆಗೂ ವ್ಯತ್ಯಾಸವಿದೆ ಪ್ರೇರೆ. ಈತ ನೀತಿವಂತನಾದ ದೇವಕುಮಾರ, ಈತನಲ್ಲಿ ಪಾಪ ಕಾಣಿಸಲಿಲ್ಲ. ಹೌದು ಪ್ರೇರೆ, ಶಿಲುಬೆಗೆ ಹಾಕಿದ ಆ ಸೈನಿಕ ಶತಾಧಿಪತಿ ಕೂಡ ಯೇಸು ಸತ್ತ ಮೇಲೆ ಶಿಲುಬೆಯಲ್ಲಿ ಮಧ್ಯಾಹ್ನದ ಸುಮಾರು 3 ಗಂಟೆಯ ಸಮಯ ಅಲ್ಲಿ
ಕತ್ತಲಾಯಿತು, ಹಗಲು ಕತ್ತಲಾಯಿತು, ಮಬ್ಬು ಕವಿಯಿತು, ಭೂಮಿ ನಡುಗಿತು, ಬಂಡೆಗಳು ಪುಡಿಯಾದವು, ಸತ್ತವರ ಭಕ್ತರ ಹಳೆ ಭಕ್ತರ ಶವಗಳು ಎದ್ದವು ಪ್ರೇರೆ. ಹಳೆ ಭಕ್ತರು ಎಲುಬು ಮಾಂಸ ಆಗಿರ್ತಾರೆ, ಅವರು ಮತ್ತೆ ಅಂದರೆ ಎಲುಬು ಆಗಿರ್ತಾರೆ, ಮಾಂಸ ನರ ಎಲ್ಲ ಅವಯವಗಳು ಮಣ್ಣಾಗಿರುತ್ತವೆ, ಆದರೆ ಪುನಃ ಅವಯವಗಳು ಧರಿಸಿಕೊಂಡವು. ಅದು ಪ್ರೇರೆ. ಯೆಹೆಜ್ಕೇಲ ಪ್ರವಾದಿಯ ಗ್ರಂಥ 36ನೇ 38ನೇ 7ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಅಲ್ಲಿ ಯೆಹೆಜ್ಕೇಲ ಪ್ರವಾದಿಯನ್ನು ದೇವರು ಆ ಎಲುಬುಗಳಿಂದ ತುಂಬಿದ ಕಣಿವೆಗೆ, ಮನುಷ್ಯರ ಸತ್ತು ಕೊಳೆತು ಹೋದ ಅಥವಾ ಒಣಗಿ ಹೋದ ಎಲುಬುಗಳ ಕಣಿವೆಗೆ ತೆಗೆದುಕೊಂಡು ಹೋಗುತ್ತಾನೆ. ಹೌದು ಪ್ರೇರೆ. ರಾಶಿಯಲ್ಲಿ ನಿಲ್ಲಿಸುತ್ತಾನೆ. ನರಪುತ್ರನೇ, ಈ ಎಲುಬುಗಳಿಗೆ ಮತ್ತೆ ಜೀವ ಬರುವುದುಂಟೆ ಎಂದಾಗ, ನನಗೂ ಗೊತ್ತಿಲ್ಲ ದೇವರೇ, ನಿನಗೇ ಗೊತ್ತು ಎಂದು ಹೇಳುತ್ತಾನೆ. ಯಾರು? ಯೆಹೆಜ್ಕೇಲ ಪ್ರವಾದಿ. ಆಗ ಈ ಎಲುಬುಗಳಿಗೆ ನುಡಿ ಏನೆಂದು, ನಿನ್ನ ಎಲುಬುಗಳ ಮೇಲೆ ಮಾಂಸ ಹೊದಿಕೆಯಾಗಲಿ, ನರಗಳು ಹೊದಿಕೆಯಾಗಲಿ ಎಂದಾಗ ಅದೇ ರೀತಿ ಆಯಿತು ಪ್ರೇರೆ. ಮತ್ತು ಚರ್ಮ ಹೊದಿಕೆ ಆಗಲಿ ಅಂದರೆ ಚರ್ಮ ಹೊದಿಕೆ ಆಯಿತು, ರಕ್ತ ಪ್ರಸರಣೆ ಆಗಿತ್ತು, ಮತ್ತು ಜೀವ ಇದ್ದಿಲ್ಲ. ನರಪುತ್ರನೇ, ಜೀವ ಬರುವುದು ಸಾಧ್ಯವೇ ಎಂದಾಗ, ನಿನಗೆ ಗೊತ್ತು ಎಂದು ಹೇಳಿದಾಗ ದೇವರಿಗೆ ಯೆಹೆಜ್ಕೇಲ ಹೇಳುತ್ತಾನೆ, ದೇವರೇ, ಎಲ್ಲವನ್ನು ಬಲ್ಲಾತ ನಿನಗೆ ಗೊತ್ತು. ಹೌದು ಪ್ರಿಯ. ಇಂದು ನಾವು ಕೂಡ ಎಷ್ಟು ದೇವರು ನಂಬಿದರೂ ಕೂಡ ದೇವರಿಗೆ ಗೊತ್ತು ಎಂದು ಹೇಳುವವರಾಗಿರಬೇಕು. ನನಗೆಲ್ಲ ಗೊತ್ತು ಎನ್ನುವರು ಇನ್ನೂ ತಿಳಿಯಬೇಕಾದದ್ದನ್ನೇ ತಿಳಿದಿಲ್ಲ. ಹೌದು ಪ್ರಿಯರೇ. ಜ್ಞಾನವು ಮನುಷ್ಯನನ್ನು ವಂಚಿಸುತ್ತದೆ. ವಿಧೇಯತೆ ತುಂಬಿದ ಜ್ಞಾನ ದೇವರ ಮಕ್ಕಳನ್ನಾಗಿ ಮಾಡುತ್ತದೆ. ಹೀಗೆ ಚತುರ್ದಿಕ್ಕುಗಳಿಗೆ ಆಜ್ಞಾಪಿಸು, ಗಾಳಿಯೇ ಹತ ಶರೀರಗಳ ಮೇಲೆ ಸುಳಿ 4 ದಿಕ್ಕುಗಳಿಂದ ಎಂದಾಗ ಅದೇ ರೀತಿ ಆಜ್ಞಾಪಿಸಿದ ಯೆಹೆಜ್ಕೇಲ ಪ್ರವಾದಿ ದೇವರ ನುಡಿಯಂತೆ 4 ದಿಕ್ಕುಗಳಿಂದ ಗಾಳಿ ಬೀಸಿ ಆ ಹತ ಶರೀರಗಳ ಮೇಲೆ ಹೊಕ್ಕಲು, ಒಳಗೆ ಹೋಗಲು ಆ ಶವಗಳು ಎದ್ದು ಕುಂತು ಜೀವಂತವಾದವು ಪ್ರೇರೆ. ಹೌದು, ದೊಡ್ಡ ಸೈನ್ಯವಾದವು. ಹೌದು, ಅದೇ ರೀತಿ ಯೇಸು ಸತ್ತಾಗ ಭಕ್ತರ ದೇಹಗಳು ಎದ್ದು ಪ್ರೇರೆ ಸುತ್ತಮುತ್ತ ತಿರುಗಾಡಿದರು. ಯೇಸು 3ನೇ ದಿನ ಜೀವಂತವಾಗಿ ಎದ್ದಾಗ ಆ ಭಕ್ತರ ಶರೀರಗಳು ತಮ್ಮ ತಮ್ಮ ಮನೆಗಳಿಗೆ, ಊರುಗಳಿಗೆ ಹೋಗಿ ಕಾಣಿಸಿಕೊಂಡರು. ಚರಿತ್ರೆಯಲ್ಲಿ ನಡೆಯಾದ ಅದ್ಭುತ, ದೊಡ್ಡ ವಿಸ್ಮಯ ಪ್ರೇರೆ, ಮನುಷ್ಯನ ಜ್ಞಾನಕ್ಕೆ ಸಿಗದಂಥದ್ದು. ಹೀಗೆ ನಾವು ಕ್ರಿಸ್ತನ ಶಿಲ್ಬೆ ನೋಡಬೇಕಾದ ಪ್ರೇರೆ. ಎಂಥ ಶಿಲ್ಬೆ! ಪ್ರಶ್ನೆ ಪ್ರೇರೆ, ಇಂಥದ್ದು ಎನ್ನುವುದು ಆಗುವುದಿಲ್ಲ. ನಿತ್ಯ ಬೇಡುವ ಶರಣರ ಕಾಯುವ ಶಿಲ್ಬೆ. ಹೌದು ಪ್ರೇರೆ. ನನಗೂ ಕೂಡ ಪ್ರಭು ಒಂದು ದಿನ ಮಧ್ಯಾಹ್ನದಲ್ಲಿ ಮಲಗಿದಾಗ ಶಿಲ್ಬೆ ದರ್ಶನ ನೀಡಿದ. ಯಾವ ಮಾರ್ಗದಲ್ಲಿ ಹೋಗುತ್ತಿದ್ದೆ ಎಂದು. ನಾನು ಒಂದು ಮಾರ್ಗದಲ್ಲಿ ಹೋಗುತ್ತಿದ್ದೆ, ಮೇಲಿನಿಂದ ಸ್ವರ ಬಂತು ಆಕಾಶದಿಂದ, ಯಾವ ಮಾರ್ಗದಲ್ಲಿ ಹೋಗುತ್ತಿದ್ದಿ ಎಂದು ಹೇಳಿದ ದೇವರ ಸ್ವರ ಬಂತು. ತಂದೆಯ ದೇವರದು ಅಥವಾ ದೇವಕುಮಾರ ಯೇಸುವಿನದ್ದು. ಒಂದೇ ಮಾರ್ಗ ನನ್ನ ಮುಂದಿರೋದು, ಇನ್ಯಾವ ಮಾರ್ಗ ಇದ್ದ ಎನ್ನು ಪ್ರಶ್ನಿಸಿದ ಯೋಚನೆಯಲ್ಲಿರುವಾಗ ಇನ್ನೊಂದು ಪಕ್ಕದಲ್ಲಿ ಬಲಗಡೆ ತಿರುಗಿ ನೋಡಿದರೆ ಈ ಥರ ಎಲ್ ಶೇಪ್ ಇನ್ನೊಂದು ದಾರಿ ಕಾಣಿತು ಪ್ರೇರೆ. ಓ, ದೇವರು ಈ ದಾರಿಯಲ್ಲಿ ಹೋಗಿ ಎನ್ನುತ್ತಿದ್ದಾನೆಂದು ಆ ದಾರಿಯಲ್ಲಿ ಒಂದು 2-3 ಹೆಜ್ಜೆ ಇಟ್ಟೆ. ಆ ದಾರಿಯಲ್ಲಿರೋ ಎದುರುಗಡೆಯಿಂದ ದೂರದಿಂದ ಒಂದು ಶಿಲುಬೆ ಪ್ರಕಾಶಮಾನವಾಗಿ, ಎತ್ತರದ ಶಿಲುಬೆ ಪ್ರಕಾಶಮಾನವಾಗಿ ನನ್ನ ಬಳಿಗೆ ಬಂತು ಪ್ರೇರೆ. ನಡೆದುಕೊಂಡು ಬಂದು ಅದರಲ್ಲಿ ಒಂದು ಗೋಲಾಕಾರದ ಭೂಗೋಳ ಇತ್ತು ಪ್ರೇರೆ. ಹೌದು, ಭೂಮಿಯು ಅದರಲ್ಲಿರುವ ಸಮಸ್ತವು ದೇವರದ್ದೇ. ಹೌದು ಪ್ರೇರೆ. ಆ ಭೂಗೋಳ ಬಂದು, ಆ ಶಕ್ತಿ ಬಂದು, ಆ ಶಿಲುಬೆ ಪ್ಲಸ್ ಆಕಾರದಲ್ಲಿರುವ ಅದರೊಳಗೆ ಬಾಲ್ ಥರ ಇದ್ದಿದ್ದು ಭೂಗೋಳ ಬಂದು ನನ್ನನ್ನು ಕ್ಯಾಚ್ ಮಾಡಿ ಮಾತಾಡಿತು, ಶಾಂತಿಯಲ್ಲಿ ಬಂಧಿಸಲ್ಪಡು ಎಂದು. ಹೌದು ಪ್ರೇರೆ. ದೇವರು ಯೇಸು ಹೇಳ್ತಿದ್ದಾನೆ, ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ಲೋಕ ಕೊಡುವ ರೀತಿಯಲ್ಲಿ ನಾನು ಅದನ್ನು ಕೊಡುವುದಿಲ್ಲ, ನನ್ನಲ್ಲಿರುವ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳ್ತಿದ್ದಾನೆ. ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಹೌದು ಪ್ರೇರೆ. ಹೀಗೆ ಶಾಂತಿಯಲ್ಲಿ ಬಂಧಿಸಲ್ಪಡು ಎಂದು ನನ್ನನ್ನು ತೆಗೆದುಕೊಂಡು ಆ ಶಿಲುಬೆ ಮೇಲೆ ಕುಳ್ಳರಿಸಿಕೊಂಡು ತನ್ನ ಮಾರ್ಗಕ್ಕೆ ತೆಗೆದುಕೊಂಡೋಯಿತು. ಹೌದು ಪ್ರೇರೆ. ಅದು ಶಿಲುಬೆ ಮಾರ್ಗ, ರಾಜಮಾರ್ಗ. ಶಿಲುಬೆ ಮಾರ್ಗ ದೈವ ಮಾರ್ಗ. ಶಿಲುಬೆ ಮಾರ್ಗ ಶಾಂತಿಯ, ರಕ್ಷಣೆಯ, ಧೈರ್ಯದ, ಬೆಳಕಿನ, ಪರಲೋಕದ. ಹೌದು ಪ್ರೇರೆ. ದೇವರ ಮಕ್ಕಳ ಪದವಿಗೆ, ನಿತ್ಯ ಜೀವಕ್ಕೆ, ಶಾಶ್ವತ ಜೀವಕ್ಕೆ, ಆನಂದಕ್ಕೆ. ಹೌದು ಪ್ರೇರೆ. ಪ್ರೀತಿಯ ಪರಮಪುರಿಗೆ, ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವ ಮಾರ್ಗ. ಅಲ್ಲಿ ಮರಣವಿಲ್ಲ. ಹೀಗೆ ಪ್ರೇರೆ, ಯೇಸು ರಕ್ತದಲ್ಲಿ ಆಶ್ರಯವಿದೆ, ಯೇಸು ನಾಮದಲ್ಲಿ ಆಶ್ರಯವಿದೆ. ಹೀಗೆ ಕ್ರಿಸ್ತನ ಶಿಲುಬೆ ನೋಡಬೇಕಾಗಿದೆ. ಪಾಪಾತ್ಮರಾದ ನಾವು ಬಂದೀಗ
ಶಿಲುಬೆಯನ್ನು ನೋಡಬೇಕಾಗಿದೆ, ಅದು ಸ್ಮರಿಸಬೇಕಾಗಿದೆ. ಯಾಕೆಂದರೆ ನಮ್ಮೆಲ್ಲರ ಪಾಪಗಳನ್ನು ಯೇಸು ಹೊತ್ತಿದ್ದಾನೆ. ಇಡೀ ಲೋಕದ ಪಾಪಗಳನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿಯಾಗಿ ಬಂದನು. ಹೀಗೆ ಯೇಸು ಪ್ರಾಣವ ಬಿಡಲು ಹೋಯಿತು ಪ್ರೇರೆ. ಶಿಲುಬೆಯಲ್ಲಿ ಯೇಸು ಪ್ರಾಣ ಬಿಟ್ಟಾಗ ನಮ್ಮೆಲ್ಲರ ದೋಷ ಹೋಯಿತು. ಯಾರ್ಯಾರು ವಿಶ್ವಾಸತಾರೋ ಭವಿಷ್ಯತ್ತಿನಲ್ಲಿ ಈಗ ಅವರೆಲ್ಲರಿಗೋಸ್ಕರ ಅವರ ದೋಷ ಹೋಯಿತು ಪ್ರೇರೆ. ಅವರೆಲ್ಲರ ಸಾವಿರಾರು ಲೋಕದ ಯೇಸುವನ್ನು ವಿಶ್ವಾಸುವವರ ಸಾವಿರಾರು ಪಾಪಗಳು ಹರಿಯುತ್ತಾ ಹೋಯಿತು. ದೋಷ, ಪಾಪ. ಹೌದು, ಯೇಸು ಪ್ರಾಣ ಬಿಡಲು ಅವೆಲ್ಲವನ್ನು ಸಮಾಧಿ ಮಾಡಿದ 3ನೇ ದಿನದಲ್ಲಿ ಪಾಪ ಇರಲಾರ್ದ ಆತನ ಎದ್ದ ಬರ್ರಿ. ಹೀಗೆ ಲೋಕ ಆಚಾರ ಶಕ್ತಿ ಕೊಡುವುದಿಲ್ಲ, ಮುಕ್ತಿ ಕೂಡ ಕೊಡುವುದಿಲ್ಲ ಪ್ರೇರೆ. ಆಚಾರ ಶಕ್ತಿ ಕೊಡುವುದಿಲ್ಲ, ಮುಕ್ತಿ ಕೊಡುವುದಿಲ್ಲ. ಆಜ್ಞೆಗಳು ಜೀವ ಕೊಡುತ್ತವೆ, ದೇವರ ಆತ್ಮವನ್ನು ತರುತ್ತವೆ. ದೇವರ ಆಜ್ಞೆ, ಯೇಸುವಿನ ಮಾತುಗಳು ಪ್ರಕಾರ ನಡೆದರೆ ಜೀವದಾಯಕ ದೇವರ ಆತ್ಮ ತೆಗೆದುಕೊಂಡು ಬರುತ್ತವೆ. ಬಲದಿಂದಲ್ಲ, ಶಕ್ತಿಯಿಂದಲ್ಲ ನಾವು ದೇವರ ಬಳಿಗೆ ಹೋಗುವುದು, ದೇವರು ಕೊಡುವ ಆತ್ಮನಿಂದ, ಯೇಸು ನಾಮದಲ್ಲಿ ದೇವರಿಂದ ಹೊರಡುವ ಪರಿಶುದ್ಧ ಆತ್ಮನಿಂದ. ಹೀಗೆ ಲೋಕಾಚಾರ ಶಕ್ತಿ ಕೊಡುವುದಿಲ್ಲ ಪ್ರೇರೆ. ಕಾಯಿ, ಕರ್ಪೂರ, ಹೂವು, ಮೊಂಬತ್ತಿ ಅಥವಾ ಉಪ್ಪು ಇನ್ನಿತರೆ ಸತ್ಕಾರ್ಯಗಳು ಕೊಡುವುದಿಲ್ಲ. ದಾನ ಧರ್ಮ, ದೇವರನ್ನು ವಿಶ್ವಾಸಿದ ನಂತರವೇ ನಿನ್ನ ದಾನ ಧರ್ಮಕ್ಕೆ ಅರ್ಥ ಪ್ರೇರೆ. ದೇವರನ್ನು, ಯೇಸುವಿನ ರಕ್ತವನ್ನು ವಿಶ್ವಾಸದೆ ಪವಿತ್ರಾತ್ಮ ಪಡೆದ ಅದಕ್ಕಿಂತ ಮೊದಲು ಮಾಡುವುದೆಲ್ಲವೂ ಲೌಕಿಕವಾಗಿರುತ್ತದೆ. ಆಯುಸ್ಸು ಉಂಟಾಗುತ್ತದೆ ಹೊರತು ಸ್ವರ್ಗ ಸೇರಿಸುವುದಿಲ್ಲ. ಹೌದು ಪ್ರೇರೆ. ಯೇಸುವಿನ ಶಿಲುಬೆಯ ಮರಣವನ್ನೇ, ಆತನ ರಕ್ತವನ್ನೇ ನಾವು ಆಶ್ರಯಿಸಿಕೊಳ್ಳಬೇಕಾಗಿದೆ. ಹೀಗೆ ಲೋಕಾಚಾರ ಶಕ್ತಿ ಕೊಡುವುದಿಲ್ಲ, ಮುಕ್ತಿ ಕೊಡುವುದಿಲ್ಲ. ಸತ್ಯ ಲೋಕ ಈಶ್ವರನಾದ ಕ್ರಿಸ್ತನ ಕರುಣ ಪಡೆಯಬೇಕಾಗಿದೆ. ಸತ್ಯ ದೇವರಾದ ಯೇಸು ಕ್ರಿಸ್ತನ, ಲೋಕದ ಸೃಷ್ಟಿಕರ್ತನ, ಕ್ರಿಸ್ತನ ರೂಪದಲ್ಲಿ ಬಂದ ದೇವರ ಶಿಲುಬೆಯಲ್ಲಿ ಸುರಿಸಿದ ಆ ರಕ್ತದ ಕರುಣೆಯಲ್ಲಿ ನಾವು ಆಶ್ರಯ ಪಡೆಯಬೇಕಾಗಿದೆ, ಶುದ್ಧಗೊಳ್ಳಬೇಕಾಗಿದೆ. ಹೀಗೆ ನಿನ್ನನ್ನು ಕೆಡಿಸುವುದಿಲ್ಲ ಮರಣ, ಘೋರ ಮರಣ. ಯಾವಾಗ ಕ್ರಿಸ್ತನ ಶಿಲುಬೆ ನನಗಾಗಿ ಮರಣ ಹೊಂದಿದ್ದಾನೆಂದು ಆತನಲ್ಲಿ ನಿತ್ಯ ಬೇಡುವುದಾದರೆ ನಿನ್ನನ್ನು ಕೆಡಿಸುವುದಿಲ್ಲ ಮರಣ. ಎಂಥ ಘೋರ ಮರಣ ಕೂಡ ನಿನ್ನನ್ನು ಮುಟ್ಟುವುದಿಲ್ಲ. ಹೌದು ಪ್ರೇರೆ. ದೈವ ಸನ್ನಿಧಾನ ನೀಡುತ್ತದೆ ಬದಲಾಗಿ ಕ್ರಿಸ್ತನ ಶಿಲುಬೆ. ಹೌದು, ದೈವ ಸನ್ನಿಧಾನ ನೀಡುತ್ತದೆ. ಆತನ ಚರಣದಲ್ಲಿ ಅನುದಿನ ಪ್ರಾರ್ಥನೆ ಮಾಡಲು, ವಿಶ್ವಾಸ ಹೆಚ್ಚಿಸಿಕೊಳ್ಳಲು, ದೊಡ್ಡ ವಿಶ್ವಾಸಕ್ಕೆ, ಗಾಢವಾದ ವಿಶ್ವಾಸಕ್ಕೆ, ಆಸಕ್ತಿಯುಳ್ಳ ವಿಶ್ವಾಸಕ್ಕೆ, ಸಾಸಿವೆ ಕಾಳಿನ ವಿಶ್ವಾಸಕ್ಕೆ, ಬೇಡಿದ್ದನ್ನು ಪಡೆದಾಯ್ತು ಎನ್ನುವ ವಿಶ್ವಾಸಕ್ಕೆ. ಹೌದು ಪ್ರೇರೆ. ಮರಣದ ಮುಳ್ಳನ್ನು ಮುರಿದ ಪುನರುತ್ಥಾನದ ವಿಶ್ವಾಸಕ್ಕೆ. ಹೌದು ಪ್ರೇರೆ. ಎಲ್ಲ ಜನಾಂಗವನ್ನು ದೇವರ ರಕ್ಷಣೆಗೆ ತರುವ ವಿಶ್ವಾಸಕ್ಕೆ, ಆತನ ಸನ್ನಿಧಾನ. ಹೌದು ಪ್ರೇರೆ, ನಮ್ಮನ್ನು ರಕ್ಷಿಸುತ್ತದೆ, ಬಲಪಡಿಸುತ್ತದೆ. ಹೀಗೆ ಸಂದೇಹ ಪಡಬೇಡ ಜೀವ, ಕೆಟ್ಟ ಜೀವ. ಅನೇಕ ಯೇಸುವಿನಲ್ಲಿ ವಿಶ್ವಾಸ ಇಡುವುದಾಗ ಅನೇಕ ಕಷ್ಟ ಸಂಕಟ ಉಂಟಾಗುವುದು ಪ್ರೇರೆ. ಅನೇಕ ರೀತಿಯ ಬಲಹೀನತೆ, ಸೈತಾನನ ಶೋಧನೆ, ಸುಳ್ಳು ಆಪಾದನೆ. ಹೌದು ಪ್ರೇರೆ. ದೇವರು ನಿನ್ನ ಕೈ ಬಿಟ್ಟಿದ್ದಾನೆ, ಅಥವಾ ನೀನು ನಂಬಿರುವುದು ನಿಜವಾದ ದೇವರಲ್ಲ, ಆತ ಇಂದು ಜೀವಿಸುತ್ತಿಲ್ಲ, ಸುಳ್ಳು ಹೇಳುತ್ತಿದ್ದಾರೆ. ಅನೇಕ ರೀತಿಯ ಸುಳ್ಳು ಆಪಾದನೆ, ಸೈತಾನ ಜನರು ತರುತ್ತಾರೆ ಪ್ರೇರೆ. ಅಥವಾ ನಿನ್ನ ಜೀವಿತದಲ್ಲಿ ಪ್ರಶ್ನೆ ಉಂಟಾಗುತ್ತದೆ, ಅಥವಾ ದೇವರು ಪರೀಕ್ಷಿಸುತ್ತಾನೆ, ಸೈತಾನ ಶೋಧಿಸುತ್ತಾನೆ. ಆಗ ಸಂದೇಹ ಪಡಬಾರದು. ನಮ್ಮಲ್ಲಿರುವ ಜೀವ ಸಂದೇಹ ಪಡುತ್ತದೆ, ಆದರೆ ಸಂದೇಹ ಪಡಬೇಡ ಎಂದು ಹೇಳುತ್ತಿದ್ದಾನೆ. ನಾವು ಕ್ರಿಸ್ತನ ಶಿಲುಬೆಯ ಕಡೆ ನೋಡಿದಾಗ ಸಂದೇಹ ಪಡುವುದಿಲ್ಲ. ಯಾಕಂದರೆ ಆ ಸಂದೇಹ ಕೆಟ್ಟ ಜೀವವಾಗಿದೆ, ಅದು ಕೆಟ್ಟ ಜೀವಿತವಾಗಿದೆ, ನರಕವನ್ನು ಸೇರಿಸುವಂಥದ್ದಾಗಿದೆ. ಯೇಸುವಿನಲ್ಲಿ ಸಂಶಯ ಪಡೆದವನೇ ಭಾಗ್ಯವಂತನು. ಹೌದು ಪ್ರೇರೆ. ಯೇಸು ಅದೃಶ್ಯ ದೇವರ ಸಾದೃಶ್ಯ ರೂಪನಾಗಿದ್ದಾನೆ, ಸರ್ವಸೃಷ್ಟಿಗೆ ಜ್ಯೇಷ್ಠ ಪುತ್ರನಾಗಿದ್ದಾನೆ, ಆಗಲೆಲ್ಲದರಲ್ಲಿ ಅಗ್ರಸ್ಥನಾಗಿದ್ದಾನೆ. ಸತ್ತವರೊಳಗಿಂದ ಮೊದಲೆದ್ದು ಬಂದ ಆತನು, ಆದಿಸಂಭೂತನು. ಆತನಲ್ಲಿ ಇರಿಸಲು ನಿರ್ಧರಿಸಿದನು. ಸರ್ವಸೃಷ್ಟಿಕರ್ತನಾದ ತಂದೆಯ ದೇವರು, ಆತ್ಮಗಳ ತಂದೆ, ತನ್ನ ದೈವತ್ವದ ಸಂಪೂರ್ಣ ಶಕ್ತಿ ಜ್ಞಾನ ಅವತರಿಸಿ ಇರುವಂತೆ. ಹೌದು ಪ್ರೇರೆ. ಸಂದೇಹ ಪಡಬಾರದು ಯೇಸುವಿನಲ್ಲಿ. ಸಂಶಯ ಪಡೆದವನು ಭಾಗ್ಯವಂತರಾಗುತ್ತೇವೆ. ಭವ್ಯ ಸುಂದರ ವಾಗ್ದಾನ ಮಾತುಗಳನ್ನು ನಿನಗೆ ಕೊಟ್ಟಿದ್ದಾನೆ. ನಿಮಗೋಸ್ಕರ ಪರಲೋಕದಲ್ಲಿ, ಸ್ವರ್ಗದಲ್ಲಿ ಮನೆಗಳನ್ನು ಸಿದ್ಧ ಮಾಡಲು ಹೋಗ್ತಿದ್ದೇನೆ. ಬಂದು ಸಿದ್ಧ ಮಾಡಿದ ನಂತರ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ನಾನಿರುವಲ್ಲಿ ನೀನಿರಬೇಕು. ನನ್ನ ಸೇವೆ ಮಾಡುವವನು ತಂದೆಗೆ ಪ್ರಿಯನಾಗುತ್ತಾನೆ, ತಂದೆ ಅವನಿಗೆ ಸನ್ಮಾನ ಮಾಡುತ್ತಾನೆ. ನಾನು ತಂದೆ ಇಬ್ಬರು ಬಂದು ಅವನಲ್ಲಿ ಮನೆ ಮಾಡಿಕೊಳ್ಳುವೆವು. ಹೌದು ಪ್ರೇರೆ. ದೊಡ್ಡ ಭವ್ಯ ಸುಂದರ ವಾಗ್ದಾನ ನಮಗೆ ನೀಡಿದ್ದಾನೆ, ಸಂದೇಹ ಪಡದವರಿಗೆ. ಹೌದು ಪ್ರೇರೆ. ದೈವ ಸನ್ನಿಧಾನದಲ್ಲಿ ಕಾಯುವವರಿಗೆ,
ಪ್ರಾರ್ಥನೆ, ವಿಶ್ವಾಸ, ಪರಿಶುದ್ಧ ಜೀವಿತ, ಸಾಕ್ಷಿ ಜೀವಿತ, ಭಯಭಕ್ತಿ ಜೀವಿತ ಇಡುವವರಿಗೆ ಸುಂದರ ವಾಗ್ದಾನ ನೀಡಿದ್ದಾನೆ ಪ್ರಭು. ಮತ್ತು ಶಕ್ತಿ ಕೊಡುತ್ತಾನೆ, ಮುಕ್ತಿ ಕೊಡುತ್ತಾನೆ ಶಿಲುಬೆ ಕಡೆ ನೋಡುವವರಿಗೆ. ಮತ್ತು ನಮ್ಮ ದೋಷ, ಸಾವಿರಾರು ಪಾಪ ಹರಿಯುತ್ತಾ ಶುದ್ಧವಾಗಿಯೂ ಪ್ರೇರೆ ಬಿಡುಗಡೆ ಮಾಡಿದ್ದಾನೆ. ಪಾಪಾತ್ಮರು ಬಂದು ಶಿಲುಬೆಯನ್ನು ಬೇಗ ನೋಡಬೇಕಾಗಿದೆ. ಶಾಪಗಳೆಲ್ಲ ಒತ್ತನೆಂದು ವಿಶ್ವಾಸಿಸಿ ಭವ್ಯವಾದ ವಾಗ್ದಾನ, ದೇವರ ಸನ್ನಿಧಿಯ ಪರಿಶುದ್ಧಾತ್ಮ ಅಭಿಷೇಕ, ದೇವರ ಕರುಣೆ, ರಕ್ಷಣೆ ಪಡೆಯಬೇಕಾಗಿದೆ. ಅಂಥ ಕೃಪೆ ಪ್ರಭು ನಮ್ಮೆಲ್ಲರಿಗೆ ನೀಡುತ್ತಾನೆ ಪ್ರೇರೆ. ಈಗ ಯೇಸು ಶಿಲುಬೆಯಲ್ಲಿ ನಮಗೆ ಜಯವನ್ನು ತಂದು ಕೊಟ್ಟಿದ್ದಾನೆ ಪ್ರೇರೆ. ಶರೀರದ ಇಚ್ಛೆಗಳ ಮೇಲೆ, ಲೋಕದ ಆಕರ್ಷಣೆಗಳ ಮೇಲೆ, ಸೈತಾನನಿಂದ ಉಂಟಾಗುವ ಬ್ಲ್ಯಾಕ್ ಮೇಲ್, ಭಯದ ಮೇಲೆ ಮತ್ತು ಮರಣದ ಮೂಲಕ ನಮ್ಮನ್ನು ಅಧಿಕಾರ ಮಾಡುತ್ತಿರುವ ಸೈತಾನನ ಮೇಲೆ ಅದು ಪ್ರೇರೆ. ಹೀಗೆ ಎಲ್ಲದರ ಮೇಲೆ ಯೇಸು ತನ್ನ ರಕ್ತ ಸುರಿಸುವ ಮೂಲಕ 3ನೇ ದಿನ ಪುನರುತ್ಥಾನ ಆಗುವ ಮೂಲಕ ಜಯ ತಂದು ಕೊಟ್ಟಿದ್ದಾನೆ. ಈಗ ಪ್ರೇರೆ ನಾವು ವಾಕ್ಯದೊಳಗೆ ಪ್ರವೇಶ ಆಗೋಣ. ಯೇಸು ರಕ್ತದ ಮೂಲಕ 12 ಆಶೀರ್ವಾದಗಳನ್ನು ಧ್ಯಾನಿಸೋಣ ಪ್ರೇರೆ. ಯೇಸು ರಕ್ತದ ಮೂಲಕ 12 ಆಶೀರ್ವಾದಗಳು ಹೊರಟಿವೆ ಶಿಲುಬೆಯಲ್ಲಿ. ಕೈ ಬಿಡುವುದಿಲ್ಲ ಎಂದ ದೇವರು, ತೊರೆಯುವುದಿಲ್ಲ ಎಂದ ದೇವರು, ತನ್ನ ರಕ್ತದ ಮೂಲಕ ನಿಬಂಧನೆ ಮಾಡಿದ ದೇವಕುಮಾರ ಯೇಸು ತನ್ನ ರಕ್ತದ ಮೂಲಕ 12 ಆಶೀರ್ವಾದಗಳನ್ನು ಹೊರಡಿಸಿದ್ದಾನೆ. 1ನೇ ಆಶೀರ್ವಾದ ನೋಡುವುದಾದರೆ 12 ಆಶೀರ್ವಾದಗಳಲ್ಲಿ 1ನೇ ಆಶೀರ್ವಾದ ಪಾಪ ಕ್ಷಮಾಪಣೆ. ಅದು ಪ್ರೇರೆ. ಯೇಸು ರಕ್ತದ ಮೂಲಕ 1ನೇ ಆಶೀರ್ವಾದ ಪಾಪ ಕ್ಷಮಾಪಣೆ. ನಾವು ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಓದುತ್ತೇವೆ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 26 ವರ್ಸ್ 28th ವರ್ಡ್. ಇಲ್ಲಿ ಓದುವುದಾದರೆ, ಇದು ನನ್ನ ರಕ್ತವು, ಅಂದರೆ ಸಮಸ್ತ ಮಾನವರ ಪಾಪ ಕ್ಷಮಾಪಣೆ ನಿಮಿತ್ತ ಸುರಿಸಲಾಗುವ ನಿಬಂಧನೆಯ ಹೊಸ ಒಡಂಬಡಿಕೆಯ ರಕ್ತವು. ಅಂದರೆ ಯೇಸು ಪಾಪ ಕ್ಷಮಾಪಣೆ ನಿಮಿತ್ತ ತನ್ನ ರಕ್ತವನ್ನೇ ಸುರಿಸಿದ್ದಾನೆ. ಎಲ್ಲ ಮಾನವರಿಗೋಸ್ಕರ ಪಾಪ ಕ್ಷಮಾಪಣೆಗಾಗಿ ಸುರಿಸಲಾಗುವ ಹೊಸ ಒಡಂಬಡಿಕೆ ರಕ್ತ. ಹಳ ಒಡಂಬಡಿಕೆ, ಆದ್ದರಿಂದ ಮನುಷ್ಯರು ಶುದ್ಧರಾಗಲಿಲ್ಲ. ಅದು ಪ್ರೇರೆ. ದೇವರೊಂದಿಗೆ ಸತ್ಸಂಬಂಧ ಪಡೆಯಲಿಲ್ಲ. ನೀತಿವಂತರೆನ್ನುವ ಬಿರುದು ಬರಲಿಲ್ಲ. ಆ ಹಳೆ ಒಡಂಬಡಿಕೆಯಿಂದ ಉಂಟಾಗುವ ಆಜ್ಞೆಗಳನ್ನು ಪಾಲಿಸುವುದರಿಂದ ಅವರು ಬದುಕುತ್ತಿದ್ದರೆ ಹೊರತು ದೇವರ ಜೀವದಲ್ಲಿ ಪಾಲುಗಾರರಾಗಲಿಲ್ಲ. ದೇವರ ಸ್ವಭಾವ, ಮನಸ್ಸು ಮತ್ತು ಜೀವದಲ್ಲಿ ಪಾಲುಗಾರರಾಗಲಿಲ್ಲ ಪ್ರೇರೆ. ಆದರೆ ಯೇಸು ಶಿಲುಬೆಯಲ್ಲಿ ರಕ್ತ ಸುರಿಸುವ ಮುಖಾಂತರ ಪಾಪ ಕ್ಷಮಾಪಣೆ, ತಾಯಿ ಗರ್ಭದಿಂದ ಬಂದ ಪಾಪದಿಂದ, ಅದು ಪ್ರೇರೆ, ಜನ್ಮ ಪಾಪ, ಕರ್ಮ ಪಾಪಗಳಿಂದ ಬಿಡಿಸಿದ್ದಾನೆ. ಹೊಸ ಒಡಂಬಡಿಕೆಗೆ ಆಧಾರವಾಗಿದ್ದಾನೆ. ಶಿಲುಬೆಯಲ್ಲಿ ಸುರಿಸಿದ ರಕ್ತದಿಂದ 1ನೇ ಆಶೀರ್ವಾದ ಪಾಪ ಕ್ಷಮಾಪಣೆ ಪ್ರೇರೆ. 2ನೇ ಆಶೀರ್ವಾದ ಶಿಲುಬೆಯಲ್ಲಿ ಸುರಿಸಿದ ಯೇಸು ರಕ್ತದಿಂದ 2ನೇ ಆಶೀರ್ವಾದ ನಾವು ಇಬ್ರಿಯರ ಗ್ರಂಥ 10ನೇ ಅಧ್ಯಾಯ 19ನೇ ವಾಕ್ಯ 20ನೇ ವಾಕ್ಯದಲ್ಲಿ ಓದ್ತೇವೆ. ಇಬ್ರಿಯಸ್ ಚಾಪ್ಟರ್ 10 ವರ್ಸ್ 19th to 20 ವರ್ಡ್. ಇಲ್ಲಿ ಓದುವುದಾದರೆ, ಆತನ ರಕ್ತದ ಮೂಲಕ ಪರಿಶುದ್ಧ ಸ್ಥಳದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಗಿದೆ. ಅದು ಪ್ರೇರೆ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸುರಿಸಿದ ರಕ್ತದ ಮೂಲಕ ನಾವು ತಂದೆಯಾದ ದೇವರ ಪರಿಶುದ್ಧ ಸನ್ನಿಧಿಯಲ್ಲಿ ಆತನ ಮುಂದೆ ಪ್ರವೇಶಿಸುವುದಕ್ಕೆ ಧೈರ್ಯ ಉಂಟಾಗಿದೆ. ಇಲ್ಲದಿದ್ದರೆ ದೇವರನ್ನು ಸಮೀಪಿಸುವವರು ಯಾರಿದ್ದಾರೆ ಪ್ರೇರೆ? ಆತನು ದಹಿಸುವ ಅಗ್ನಿಯಾಗಿದ್ದಾನೆ. ಆತನು ಮಹಾಪರಿಶುದ್ಧನಾಗಿದ್ದಾನೆ. ಹೌದು ಪ್ರೇರೆ. ಆತನನ್ನು ನೋಡಿ ಬದುಕಬಲ್ಲವರು ಯಾರೂ ಇಲ್ಲ. ಯೇಸುವಿನ ಮೂಲಕ ದೇವರ ಬಳಿಗೆ, ದೇವರನ್ನು ದರ್ಶಿಸಲು ಧೈರ್ಯ ಉಂಟಾಗಿದೆ ಯೇಸು ಶಿಲುಬೆಯಲ್ಲಿ ಸುರಿಸಿದ ರಕ್ತದಿಂದ. ಹೌದು ಪ್ರೇರೆ. ಹೀಗೆ ಯೇಸು ಶಿಲುಬೆಯಲ್ಲಿ ಸುರಿಸಿದ ರಕ್ತದ 12 ಆಶೀರ್ವಾದಗಳಲ್ಲಿ 1ನೇದು ಪಾಪ ಕ್ಷಮಾಪಣೆ, 2ನೇದು ಧೈರ್ಯ ನೋಡಿದೆ ಪ್ರೇರೆ. 3ನೇದು ಯೇಸು ಶಿಲುಬೆಯಲ್ಲಿ ಸುರಿಸಿದ 3ನೇ ಆಶೀರ್ವಾದ, ರಕ್ತದ ಆಶೀರ್ವಾದ, ವಿಮೋಚನೆ. ಹೌದು ಪ್ರೇರೆ. ನಾವು ಪೇತ್ರನ 1ನೇ ಪತ್ರಿಕೆ 1ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಓದುತ್ತೇವೆ. ಪೀಟರ್ ಫಸ್ಟ್ ಲೆಟರ್ ಚಾಪ್ಟರ್ 1 ವರ್ಸ್ 19th ವರ್ಡ್. ಇಲ್ಲಿ ಓದುವುದಾದರೆ, ಅಮೂಲ್ಯವಾದ ರಕ್ತದ ಮೂಲಕ, ಅಂದರೆ ನಿರ್ದೋಷವಾದ ನಿಷ್ಕಳಂಕವಾದ ಯಜ್ಞದ ಕುರಿಮರಿಯಂತ ಕ್ರಿಸ್ತೇಸುವಿನ ರಕ್ತದ ಮೂಲಕ ವಿಮೋಚಿಸಲ್ಪಟ್ಟಿರಿ. ನೀವು ವಿಮೋಚಿಸಲ್ಪಟ್ಟಿರಿ ತಾನೆ. ಹೌದು ಪ್ರೇರೆ. ಪೇತ್ರನು ಹೇಳುತ್ತಿದ್ದಾನೆ, ನೀವು ವಿಮೋಚನೆಯಾಗಿರುವುದು ಅಮೂಲ್ಯವಾದ ರಕ್ತದಿಂದ. ಯೇಸು ಕ್ರಿಸ್ತನ ರಕ್ತ ಅಮೂಲ್ಯ ರಕ್ತ ಪ್ರೇರೆ. ಅದು ಮನುಷ್ಯನ ರಕ್ತವಲ್ಲ, ದೇವರ ರಕ್ತ. ಹೌದು. ಮತ್ತು ಅಂದರೆ ಅಮೂಲ್ಯ ರಕ್ತ ಎಂದರೆ ನಿರ್ದೋಷವಾದ ರಕ್ತ, ನಿಷ್ಕಳಂಕವಾದ ರಕ್ತ ಪ್ರೇರೆ. ಅಮೂಲ್ಯವಾದ ರಕ್ತ ಎಂದರೆ ನಿರ್ದೋಷ, ಯಾವುದೇ ದೋಷ ಇಲ್ಲ, ಮತ್ತೆ ಪಾಪ ಮಾಡುವ ಸ್ವಭಾವ ಇಲ್ಲ ಆ ರಕ್ತದಲ್ಲಿ. ಹೌದು. ದೇವರ ಮಕ್ಕಳ ಪದವಿ ಕೊಡುವ ರಕ್ತ, ನಿರ್ದೋಷ ರಕ್ತ, ನಿಷ್ಕಳಂಕ ರಕ್ತ. ಹೌದು. ಯೇಸು ರಕ್ತ ಅಮೂಲ್ಯವಾದ ರಕ್ತ, ವಿಮೋಚನೆ ನೀಡುತ್ತದೆ. ಅಮೂಲ್ಯವಾದ ರಕ್ತ ಯೇಸು ರಕ್ತ ನಿರ್ದೋಷವಾದ ರಕ್ತ, ವಿಮೋಚನೆ ನೀಡುತ್ತದೆ. ಮತ್ತು ಯೇಸು ರಕ್ತ ನಿಷ್ಕಳಂಕವಾದ ರಕ್ತ, ವಿಮೋಚನೆ ನೀಡುತ್ತದೆ. ಮತ್ತು ದೇವರ ಕುರಿಮರಿಯ ರಕ್ತ ಪ್ರೇರೆ. ಎಲ್ಲ ಮಾನವರ ಪಾಪಗಳನ್ನು ದೇವರು
ತನ್ನ ಸ್ವರೂಪದಲ್ಲಿ ಬಂದ, ತನ್ನ ಸ್ವರವಾದ ಮಾಂಸಾಕಾರದಲ್ಲಿ ಕಾಣಿಸಿಕೊಂಡ ಆತನ ಮೇಲೆ ನಮ್ಮೆಲ್ಲರ ಪಾಪ ಹೊರಿಸಿದ ಪ್ರೇರೆ ತಂದೆಯಾದ ದೇವರು ಆತನ ದೇಹದ ಮುಖಾಂತರ ನಮ್ಮೆಲ್ಲರ ಪಾಪಗಳನ್ನು ಕೆಡವಲಾಯಿತು. ಹೌದು ಪ್ರೇರೆ, ವಿಮೋಚಿಸಲ್ಪಟ್ಟೆವು. ಪೇತ್ರನ ಮೊದಲನೇ ಪತ್ರಿಕೆ 1 ಅಧ್ಯಾಯ 19ನೇ ವಾಕ್ಯದಲ್ಲಿ ನೋಡಿದೆವು. ಹೀಗೆ ಯೇಸು ರಕ್ತದ 12 ಆಶೀರ್ವಾದಗಳಲ್ಲಿ ಒಂದನೇದು ಪಾಪ ಕ್ಷಮಾಪಣೆ, ಎರಡನೇದು ಧೈರ್ಯ, ಮೂರನೇದು ವಿಮೋಚನೆ ಪ್ರೇರೆ ಪಾಪದ ಮೇಲೆ. ಹೀಗೆ 4ನೇ ಆಶೀರ್ವಾದ, ಯೇಸು ರಕ್ತದಲ್ಲಿರುವ 4ನೇ ಆಶೀರ್ವಾದ ತೊಳೆದು ಪರಿಶುದ್ಧಪಡಿಸುವುದು. ತೊಳೆದು ಪರಿಶುದ್ಧಪಡಿಸುವುದು ಇಲ್ಲಿ ನೋಡುವುದಾದರೆ ಯೋಹಾನನ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಾಕ್ಯ, ಜಾನ್ ಫಸ್ಟ್ ಲೆಟರ್ ಚಾಪ್ಟರ್ 1 ವರ್ಸ್ 7th ವರ್ಡ್. ಇಲ್ಲಿ ಓದುವುದಾದರೆ ಆತನ ಕುಮಾರನಾದ ಯೇಸುವಿನ ರಕ್ತವು ಪ್ರತಿ ಪಾಪಗಳಿಂದ ನಮ್ಮನ್ನು ಪವಿತ್ರರನ್ನಾಗಿ ಮಾಡಿತು. ಅಂದರೆ ಯೇಸು ಕ್ರಿಸ್ತನ ರಕ್ತವು ಎಲ್ಲ ಮನುಷ್ಯರನ್ನು ಅಥವಾ ಯೇಸುವಿನಲ್ಲಿ ವಿಶ್ವಾಸಿಡುವ, ದೇವಕುಮಾರನಿಂದ ವಿಶ್ವಾಸಿಡುವ, ದೇವರು ಎಂದು ನನಗಾಗಿ ಪ್ರಾಣ ಕೊಟ್ಟು, ರಕ್ತ ಸುರಿಸಿ ಪ್ರಾಣ ಕೊಟ್ಟು ಮತ್ತು ಮರಣದಿಂದ ಜೀವಕ್ಕೆ ಎದ್ದಿದ್ದಾನೆ, ಮತ್ತೆ ಬರಲಿದ್ದಾನೆ, ನನ್ನನ್ನು ಕರೆದುಕೊಂಡು ಹೋಗಲು ತಂದೆಯ ಬಳಿಗೆ ಪರಲೋಕಕ್ಕೆ ಸ್ವರ್ಗಕ್ಕೆ ಎಂದು ವಿಶ್ವಾಸಿಸುವವರ ಆ ಪಾಪಗಳನ್ನು ತೊಳೆದು ಪವಿತ್ರರನ್ನಾಗಿ ಮಾಡಿದ್ದಾನೆ. ಹೀಗೆ ಯೇಸು ರಕ್ತದಲ್ಲಿ 1ನೇ ಆಶೀರ್ವಾದ ಪಾಪ ಕ್ಷಮಾಪಣೆ, 2ನೇದು ಧೈರ್ಯ, 3ನೇದು ವಿಮೋಚನೆ, 4ನೇದು ತೊಳೆದು ಶುದ್ಧಿಪಡಿಸುವುದು. ಹೌದು, 4ನೇ ಆಶೀರ್ವಾದ ಯೇಸು ರಕ್ತದ ಆಶೀರ್ವಾದ ಕೃಪಾ ಮಹದೈಶ್ವರ್ಯ ಪ್ರೇರೆ. 5ನೇ ಆಶೀರ್ವಾದ ಕೃಪೆ ಮಹದೈಶ್ವರ್ಯ. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಓದುತ್ತೇವೆ, ದೇವರ ಕೃಪಾ ಮಹದೈಶ್ವರ್ಯದಿಂದಾಗಿ ಆತನ ಪ್ರಿಯನಲ್ಲಿ ಆತನ ರಕ್ತದ ಮೂಲಕ ನಮಗೆ ವಿಮೋಚನೆ, ಅಂದರೆ ನಮ್ಮ ಅಪರಾಧಗಳಿಗೆ ಕ್ಷಮಾಪಣೆ ಉಂಟಾಗಿದೆ. ಪ್ರೇರೆ ಅಲ್ಲಿ ಕೃಪೆ ಮಹದೈಶ್ವರ್ಯ, ದೇವರ ಕೃಪೆ ಮಹದೈಶ್ವರ್ಯವಾಗಿ ಮಾರ್ಪಟ್ಟಿದೆ ಪ್ರೇರೆ ಯೇಸು ರಕ್ತದಲ್ಲಿ. ದೇವಕುಮಾರನ ರಕ್ತದ, ದೇವರ ಪ್ರಿಯನಾಗಿರುವ ಯೇಸು ರಕ್ತದ ಮೂಲಕ ನಮಗೆ ವಿಮೋಚನೆ, ಅಂದರೆ ಅಪರಾಧಗಳಿಗೆ ಕ್ಷಮಾಪಣೆ ಉಂಟು ಮಾಡಿದ್ದಾನೆ ಶಿಲುಬೆ ರಕ್ತದಿಂದ. ಹೌದು ಪ್ರೇರೆ, 1ನೇದು ಪಾಪ ಕ್ಷಮಾಪಣೆ, ಯೇಸು ರಕ್ತದ ಆಶೀರ್ವಾದ, 1ನೇ ಆಶೀರ್ವಾದ ಪಾಪ ಕ್ಷಮಾಪಣೆ, 2ನೇದು ಧೈರ್ಯ, 3ನೇದು ವಿಮೋಚನೆ, 4ನೇದು ತೊಳೆದು ಶುದ್ಧಿಪಡಿಸುವುದು, 5ನೇದು ಕೃಪೆ ಮಹದೈಶ್ವರ್ಯ, 6ನೇದು ಯೇಸು ರಕ್ತ ನಮ್ಮ ನೀತಿವಂತರನ್ನಾಗಿ ಮಾರ್ಪಡಿಸಿದೆ ಪ್ರೇರೆ, ನೀತಿವಂತರನ್ನಾಗಿ ಮಾರ್ಪಡಿಸಿದೆ. ರೋಮ ಪತ್ರಿಕೆ 5ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಓದುವುದಾದರೆ, ರೋಮ ಚಾಪ್ಟರ್ 5 ವರ್ಸ್ 9th ವರ್ಡ್. ಇಲ್ಲಿ ಓದುವುದಾದರೆ, ಆದ್ದರಿಂದ ಆತನ ರಕ್ತದ ಮೂಲಕ ಇವಾಗ ನೀತಿವಂತರಾಗಿ ನಿರ್ಣಯಿಸಲ್ಪಟ್ಟು ಮತ್ತಷ್ಟು ನಿಶ್ಚಯವಾಗಿ ಆತನ ಮುಖಾಂತರ ಉಗ್ರತೆಯಿಂದ ನಾವು ರಕ್ಷಿಸಲ್ಪಡುವೆವು. ಅದು ಪ್ರೇರೆ, ಯೇಸು ಕ್ರಿಸ್ತನ ರಕ್ತದಿಂದ ನೀತಿವಂತರಾಗಿ ತೀರಿಸಲ್ಪಟ್ಟ ನಾವು ದೇವರ ಮೂಲಕ ಬರುವ, ಅಂದರೆ ಯೇಸು ಕ್ರಿಸ್ತನ ಮುಖಾಂತರ ಈ ಲೋಕಕ್ಕೆ ಉಗ್ರತೆ ತರುತ್ತಾನೆ ದೇವರು. ದೇವರ ಮಹಿಮೆಯನ್ನು ಧರಿಸಿಕೊಂಡು ಬರ್ತಾನೆ ಯೇಸು ಕ್ರಿಸ್ತನು. ಆಗ ಆತನಲ್ಲಿ ವಿಶ್ವಾಸ ಹಿಡಿದವರನ್ನು ನರಕಕ್ಕೆ ಹೋಗುತ್ತಾರೆ ಸೈತಾನನೊಂದಿಗೆ. ನಾವಾದರೂ ಯೇಸು ಕ್ರಿಸ್ತನ ಮುಖಾಂತರ ಬರುವ ದೇವರ ಉಗ್ರ ಕೋಪದಿಂದ ನಾವು ನಿಶ್ಚಯವಾಗಿ ಯೇಸು ಕ್ರಿಸ್ತನ ಮುಖಾಂತರ ರಕ್ಷಿಸಲ್ಪಡುತ್ತೇವೆ. ಯಾಕಂದರೆ ಆತನ ಮುಖಾಂತರ, ಆತನ ರಕ್ತದ ಮುಖಾಂತರ ಈಗ ನೀತಿವಂತರಾಗಿ ತೀರಿಸಲ್ಪಟ್ಟಿರುವುದರಿಂದ ವಿಶ್ವಾಸದ ಮೂಲಕ. ಹೌದು ಪ್ರೇರೆ, ಹೀಗೆ ಯೇಸು ರಕ್ತದಿಂದ ಆಶೀರ್ವಾದ 1ನೇದು ಪಾಪ ಕ್ಷಮಾಪಣೆ, 2ನೇದು ಧೈರ್ಯ, 3ನೇದು ವಿಮೋಚನೆ, 4ನೇದು ತೊಳೆದು ಶುದ್ಧಿಪಡಿಸುವುದು, 5ನೇದು ಕೃಪೆ ಮಹದೈಶ್ವರ್ಯ, 6ನೇದು ನೀತಿವಂತರಾಗಿ ನಿರ್ಣಯ ಹೊಂದುವುದು, 7ನೇದು ಸಮಾಧಾನ ಪಡಿಸುವ ರಕ್ತ ಪ್ರೇರೆ. 7ನೇದು ಸಮಾಧಾನ ಪಡಿಸುವ ರಕ್ತ ಯೇಸು ರಕ್ತ. ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯ 19ನೇ ವಾಕ್ಯ 20ನೇ ವಾಕ್ಯದಲ್ಲಿ ಓದುತ್ತೇವೆ. ಕೊಲೊಸ್ಸಿಯನ್ಸ್ ಚಾಪ್ಟರ್ 1 ವರ್ಸ್ 19 to 20 ವರ್ಡ್. ಇಲ್ಲಿ ಓದುವುದಾದರೆ, ಆತನ ಶಿಲುಬೆಯ ರಕ್ತದ ಮೂಲಕ ಸಮಾಧಾನಪಡಿಸಿ ಆತನ ರಕ್ತದ ಮೂಲಕ ಸಂಧಿ ಮಾಡಬೇಕೆಂದು ತಂದೆ ನಿಷ್ಕರ್ಷೆ ಮಾಡಿದನು. ಯೇಸು ರಕ್ತದ ಮುಖಾಂತರ ಭೂಲೋಕವನ್ನು ಪರಲೋಕವನ್ನು ಸಮಾಧಾನ ಪಡಿಸಬೇಕೆಂದು ತಂದೆಗೆ ಇಷ್ಟವಾಯಿತು ಅಂತ ಪ್ರೇರೆ. ಹೌದು ಪ್ರೇರೆ, ಹೀಗೆ ಯೇಸು ರಕ್ತದಲ್ಲಿರುವ 12 ಆಶೀರ್ವಾದಗಳಲ್ಲಿ 7 ಆಶೀರ್ವಾದ ನೋಡಿದೆವು. 8ನೇ ಆಶೀರ್ವಾದ ನೋಡೋದಾದರೆ ಪ್ರಜೆಗಳನ್ನು ಪರಿಶುದ್ಧಪಡಿಸುವ ರಕ್ತ. ಯೇಸು ರಕ್ತ ದೇವರ ವಿಶ್ವಾಸುವ ಪ್ರಜೆಗಳನ್ನು ಪರಿಶುದ್ಧಪಡಿಸುವ ರಕ್ತ. ನಾವು ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಓದ್ತೇವೆ. ಇಬ್ರಿಯಸ್ ಚಾಪ್ಟರ್ 13 ವರ್ಸ್ 12th ವರ್ಡ್. ಇಲ್ಲಿ ಓದುವುದಾದರೆ, ಆದ್ದರಿಂದ ಯೇಸು ಕೂಡ ತನ್ನ ಸ್ವರಕ್ತದ ಮೂಲಕ ಪ್ರಜೆಗಳನ್ನು ಪರಿಶುದ್ಧಪಡಿಸುವುದಕ್ಕಾಗಿ ಊರ ಹೊರಗಡೆ ಶ್ರಮೆ ಹೊಂದಿದನು. ಹೌದು ಪ್ರೇರೆ, ನಾವು ಈ ಲೋಕದ ಆಯುಷ್ಯ ನಂತರ ಆ ಕಡೆ ನರಕ ಶಿಕ್ಷೆ ಅನುಭವಿಸ್ತೇವಲ್ಲ, ಹಾಗೆ ಯೇಸು ಕೂಡ ಊರ ಹೊರಗಡೆ ನಮ್ಮ ನರಕ ಶಿಕ್ಷೆಯನ್ನು ಹೊಂದಿದ ಪ್ರೇರೆ. ಹೌದು, ಹೀಗೆ ಪ್ರಜೆಗಳೆಲ್ಲರನ್ನು ಪರಿಶುದ್ಧಪಡಿಸುವ ರಕ್ತ ಅಂತ ಆಶೀರ್ವಾದ ಪ್ರಭು ನಮ್ಮೆಲ್ಲರ ನಡೆದ ಪ್ರೇರೆ. ಹೀಗೆ ಇನ್ನು 9ನೇ ಆಶೀರ್ವಾದ ಹೊಸ ನಿಬಂಧನೆ ರಕ್ತ, 10ನೇ ಆಶೀರ್ವಾದ
ರಾಜರನ್ನು ಯಾಜಕರನ್ನಾಗಿ ಮಾಡಿದ ರಕ್ತ. 11ನೇ ಆಶೀರ್ವಾದ ಮನಸ್ಸಾಕ್ಷಿಯನ್ನು ಶುದ್ಧಿ ಮಾಡುವ ರಕ್ತ. 12ನೇದು ಸೈತಾನನ ಮೇಲೆ ಜಯ ನೀಡಿದ ರಕ್ತ. ಈ ರಕ್ತದ ಆಶೀರ್ವಾದ ನಮ್ಮೆಲ್ಲರಿಗೆ ಸಿಗಲಿ ಯೇಸು ನಾಮದಲ್ಲಿ ಆಮೇನ್.